ಗುರು ಅಂತಂದ್ರೆ ಕೇವಲ ಪಾಠ ಹೇಳಿಕೊಡುವ ವ್ಯಕ್ತಿ ಮಾತ್ರವಲ್ಲ, ಜೀವನಕ್ಕೆ ಕವಿದಿರುವ ಅಜ್ಞಾನ ಎನ್ನುವ ಅಂಧಕಾರವನ್ನ ದೂರ ಮಾಡುವಂತಹ ಪರಮ ಶಕ್ತಿ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಎನ್ನುವ ಪುಣ್ಯ ಕೈಂಕರ್ಯದ ಜೊತೆಗೆ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಎನ್ನುವ ಒಂದು ಮಹತ್ತರ ಶಿಕ್ಷಣ ಸಂಸ್ಥೆಯನ್ನ ಹುಟ್ಟುಹಾಕಿ ಅದರ ಮುಖಾಂತರ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನ ಮಾಡಿರುವ ಡಾಕ್ಟರ್ ಮೋಹನ್ ಆಳ್ವಾ ಅವರು ಆಳ್ವಾಸ್ ಯಾಕೆ ವಿಶೇಷವಾಗಿ ನಿಲ್ಲುತ್ತೆ ಅಂತ? ಇದು ವ್ಯಾಪಾರದ ಮನೋಧರ್ಮದಲ್ಲಿ ಬಂದಂಥ ಪರಿಕಲ್ಪನೆ ಅಲ್ಲ. ಏನಿದು ನುಡಿಸಿರಿ, ಏನಿದು ವಿರಾಸತ್, ಯಾವ ಕಲ್ಪನೆ, ಹೇಗೆ ಇದು ಅಂತ? ಸೌಂದರ್ಯ ಪ್ರಜ್ಞೆ ಇಲ್ಲದಂತಹ ವ್ಯಕ್ತಿಗಳು ಈ ದೇಶದ ಬಹಳ ದೊಡ್ಡ ಅಪಾಯಕಾರಿ ವ್ಯಕ್ತಿ. 4 ಜನ ನಿಮ್ಮನ್ನ ಗಮನಿಸ್ತಾರೆ, ನೀವು ಹೋದಲ್ಲೆಲ್ಲ ನಿಮ್ಮ ಪ್ರತಿ ಹೆಜ್ಜೆಯನ್ನ ತೂಕ ಮಾಡ್ತಾರೆ. ಈ ಪರಿವರ್ತನೆ ಕಾಲದಲ್ಲಿ ನಾನು ಎಂದೂ ಸವಕಲ್ ನಾಣ್ಯ ಆಗಲಿಕ್ಕೆ ನಾನು ತಯಾರಿಲ್ಲ. ನಾನು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ನಾನಾಗಲಿ, ನಾವು ಕಟ್ಟಿದ ಸಂಸ್ಥೆ ಆಗಲಿ ಇರಬೇಕು. ಮೋಹನ್ ಆಳ್ವರ ಜೀವನದ ಮೌಲ್ಯಗಳೇನು? ಕಳೆದು ಹೋದ ಸಮಯ ಮತ್ತೆ ಬರುವುದಿಲ್ಲ ಅಂತ ಎಂಬ ಮಾತನ್ನು ಹಿರಿಯರು ಹೇಳಿದ್ದಾರೆ. ಅದು 100ಕ್ಕೆ 100 ನಾನು ಒಪ್ತೇನೆ. ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರಣೂತ್ ಆರ್ ಗಾಣಿಗ. ಗುರು ಅಂತಂದ್ರೆ ಕೇವಲ ಪಾಠ ಹೇಳಿಕೊಡುವ ವ್ಯಕ್ತಿ ಮಾತ್ರವಲ್ಲ, ಜೀವನದ ದಾರಿದೀಪವಾಗುವ, ಜೀವನಕ್ಕೆ ಕವಿದಿರುವ ಅಜ್ಞಾನ ಎನ್ನುವ ಅಂಧಕಾರವನ್ನ ದೂರ ಮಾಡುವಂತಹ ಪರಮ ಶಕ್ತಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಮೊದಲ ಪಾಠವನ್ನೇ ಹೇಳಿಕೊಟ್ಟಿದ್ದಾರೆ. ಸೃಷ್ಟಿ, ಸ್ಥಿತಿ, ಪಾಲನೆ ಮತ್ತು ಮಾರ್ಗದರ್ಶನದಂತಹ ಮಹತ್ ಕಾರ್ಯವನ್ನ ಓರ್ವ ವ್ಯಕ್ತಿಯ ಅಥವಾ ವಿದ್ಯಾರ್ಥಿಯ ಬದುಕಿಗೆ ತುಂಬುವ, ಆ ವಿದ್ಯಾರ್ಥಿಯ ಬದುಕನ್ನ ಸನ್ಮಾರ್ಗದಲ್ಲಿ ನಡೆಸುವ, ಪುಣ್ಯ ಕೈಂಕರ್ಯವನ್ನು ನಡೆಸುವ ವ್ಯಕ್ತಿಯೇ ಗುರು ಅಂತ ಕರೆಯಲ್ಪಡ್ತಾರೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ, ಈ 2 ಜಿಲ್ಲೆಗಳನ್ನು ಬುದ್ಧಿವಂತರ ಜಿಲ್ಲೆ ಅಂತ ಕರೀತಾರೆ. ಇಲ್ಲಿರುವ ಬುದ್ಧಿವಂತರೆಲ್ಲ ಹುಟ್ಟುತ್ತಾ ಬುದ್ಧಿವಂತರು ಮಾತ್ರ ಅಲ್ಲ, ಇಲ್ಲಿರುವ ಪ್ರತಿಯೊಂದು ಮಗುವಿಗೆ ಸನ್ಮಾರ್ಗದ ವಿದ್ಯೆಯನ್ನು ಕೊಡುವ ಮಹತ್ತರ ವಿದ್ಯಾಸಂಸ್ಥೆಗಳನ್ನು ಈ ನೆಲದಲ್ಲಿ ಹುಟ್ಟುಹಾಕಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಎನ್ನುವ ಪುಣ್ಯ ಕೈಂಕರ್ಯದ ಜೊತೆಗೆ ಗುರುವಿನ ಸ್ಥಾನದಲ್ಲಿ ನಿಲ್ಲುವ ಗುರುಗಳ ಗುರುತನ್ನ ನಿಮ್ಮ ಮುಂದೆ ಇಡುವ ವಿಶೇಷ ಕಾರ್ಯಕ್ರಮವೇ ಗುರುಗುರುತು. ಇವತ್ತಿನ ಗುರುಗುರುತು ಮೊಟ್ಟ ಮೊದಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಎನ್ನುವ ಒಂದು ಮಹತ್ತರ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮುಖಾಂತರ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಿರುವ ಡಾಕ್ಟರ್ ಮೋಹನ್ ಆಳ್ವಾ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡಿಕೊಳ್ಳೋಣ. ಮೋಹನ್ ಆಳ್ವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಹೇಗಿದ್ದೀರಿ? ಯಾವುದೇ ಒಂದು ದೊಡ್ಡ ಮಹತ್ ಕಾರ್ಯ ಆಗಬೇಕು ಅಂತಂದರೆ ಅದರ ಹಿಂದೆ ಒಂದು ಸಣ್ಣ ಸ್ಪಾರ್ಕ್ ಇರಬೇಕು. ಮೇ ಬಿ ಒಂದು ಸ್ಪಾರ್ಕ್ ಅನ್ನೋದು ಇವತ್ತು ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಅನ್ನೋ ಒಂದು ದೊಡ್ಡ ಸಂಸ್ಥೆಯ ಹುಟ್ಟಿಗೆ ಕಾರಣವಾಗಿರಬಹುದೇನೋ. ಆ ಸ್ಪಾರ್ಕು, ಆ ಕಾರಣ ಏನು? ಎಲ್ಲಿಂದ ಆರಂಭ ಈ ಆಳ್ವಾಸ್ ಅನ್ನುವಂಥ ಒಂದು ಕಲ್ಪನೆ? ನಾನು 1980ನೇ ಇಸ್ವಿಯಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮಾಡಿ ಮುಗಿಸಿ ಬಂದವ. ನನಗೆ ನನ್ನ ಹುಟ್ಟೂರಿನಲ್ಲಿ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಬೇಕು ಅಂತ ಆಸೆ. ಅದಕ್ಕಾಗಿ ನಾನು ನನ್ನ ಮಿಜಾರು, ಮೂಡುಬಿದ್ರೆಯನ್ನೇ ಪ್ರಮುಖವಾಗಿ ತೆಗೆದುಕೊಂಡು ಅಲ್ಲಿಂದ ನನ್ನ ವೈದ್ಯಕೀಯ ವೃತ್ತಿಯನ್ನು ನಾನು ಪ್ರಾರಂಭ ಮಾಡಿದ್ದು. ಮುಂದೆ ನನ್ನಲ್ಲಿ ಮತ್ತೊಂದು ಆಸೆ ಇದ್ದದ್ದು, ನಮ್ಮ ವೈದ್ಯಕೀಯ ವೃತ್ತಿಯ ಜೊತೆಯಲ್ಲಿ ಒಂದು ವಿದ್ಯಾಭ್ಯಾಸಕ್ಕೆ ವಿಶೇಷವಾದಂಥ ಗಮನ ಕೊಡಬೇಕು, ವಿದ್ಯಾಭ್ಯಾಸಕ್ಕೆ ವಿಶೇಷ ಒತ್ತನ್ನು ಕೊಡಬೇಕು ಅಂತ ಆಸೆ. ಈ ದೃಷ್ಟಿಯಲ್ಲಿ ನಾನು ವಿದ್ಯಾಭ್ಯಾಸದ ಆಳ್ವಾಸ್ ಎಜುಕೇಷನ್ ಫೌಂಡೇಶನನ್ನು ಪ್ರಾರಂಭ ಮಾಡಿದೆ. ಇದರ ಜೊತೆಯಲ್ಲಿ ವೃತ್ತಿಯಲ್ಲಿ ನಾನು ಒಂದು ಹೊರರೋಗಿ ವಿಭಾಗವನ್ನು ಮಾತ್ರ ಮಾಡಿದವ. ಆದರೆ 84ನೇ ಇಸ್ವಿಯಲ್ಲಿ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಮೂಡುಬಿದ್ರೆಯಲ್ಲಿ ಮಾಡಬೇಕೆಂಬ ಉದ್ದೇಶದಿಂದ 28 ಗ್ರಾಮವನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ಸುಸಜ್ಜಿತವಾದಂಥ ಒಂದು 150 ಬೆಡ್ಡಿನ ಆಸ್ಪತ್ರೆಯನ್ನು 1984ನೇ ಇಸ್ವಿಯಲ್ಲೇ ನಾನು ಮಾಡಿದ್ದೆ. ಹೀಗೆ ನನ್ನ ಹಂತ ಹಂತವಾಗಿ ವೈದ್ಯಕೀಯ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ನಾನು ಕಾಲಿಟ್ಟೆ. ಒಂದು ಊರಿಗೆ ಬಡವರಿಗೆ ಅನ್ನ, ಊಟ ಅಥವಾ ಅವ್ರಿಗೆ ಬೇಕಾಗುವ ಬೇಸಿಕ್ ಫೆಸಿಲಿಟಿಗಳನ್ನು ಕೊಡುವ ಬದಲು ಜಸ್ಟ್ ಎಜುಕೇಟ್ ದೆಮ್ ಮಾಡಿದ್ರೆ ಅದನ್ನು ಅವರ ಬದುಕಿಗೆ ಬೇಕಾಗಿದ್ದನ್ನು ಅವರು ಆಟೋಮ್ಯಾಟಿಕ್ಲಿ ಪಡೆದುಕೋತಾರೆ ಅನ್ನುವಂಥ ಒಂದು ವಾಕ್ಯ ಇದೆ. ಈ ಗ್ರಾಮೀಣ ಭಾಗಕ್ಕೆ ಒಂದು ಉತ್ಕೃಷ್ಟ ಮೌಲ್ಯದ ಶಿಕ್ಷಣದ ಅಗತ್ಯತೆ ಇದೆ, ಅದಿಲ್ಲಿ ಕೊಡಬೇಕು ಅನ್ನುವಂಥ ಆ ವಿಚಾರವನ್ನು ನೀವು ಕಂಡುಕೊಂಡಿದ್ದು ಹೇಗೆ, ಯಾವಾಗ? ನಾನು ಈ ದೇಶವನ್ನು ಅಪಾರವಾಗಿ ಪ್ರೀತಿಸ್ತೇನೆ. ನನ್ನ ಎಲ್ಲ ಚಿಂತನೆಗಳು ಕೂಡ ದೇಶಿ ಚಿಂತನೆ.
ಅದರೊಟ್ಟಿಗೆ ಸಮಾಜದ ಪರಿಕಲ್ಪನೆಯಲ್ಲಿ ನಾನು ಬದುಕುವ. ಹೀಗಿರುವಾಗ ನಮ್ಮ ದೇಶವನ್ನು ಒಮ್ಮೆ ಗಮನಿಸಿ ನೀವು. ಈ ದೇಶ ಬಹಳ ಮುಖ್ಯವಾಗಿ ಇರುವುದು ಗ್ರಾಮೀಣ ಪ್ರದೇಶಗಳಿಂದ ಇರುವುದು, ಗ್ರಾಮಗಳಿಂದ ಇರುವುದು. ಹೌದು. ಈಗಿನ ಒಂದು ಲೆಕ್ಕಾಚಾರ ಪ್ರಕಾರ ಕೇಂದ್ರ ಸರ್ಕಾರ ಜಲಜೀವನ ಎಂಬ ಒಂದು ಇದರ ಅಡಿಯಲ್ಲಿ 6,65,325 ಗ್ರಾಮಗಳನ್ನು ಈಗ ನಮ್ಮ ದೇಶದಲ್ಲಿ ಈಗ ಸದ್ಯಕ್ಕೆ ಗುರುತಿಸಿಕೊಂಡಿದ್ದಾರೆ. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಇವತ್ತು ನಾವು ಇಡೀ ನಮ್ಮ ಒಟ್ಟು ಜನಸಂಖ್ಯೆಯನ್ನು ತೆಗೆದು ನೋಡಿದರೆ ಇತ್ತೀಚೆಗಿನ ಲೆಕ್ಕ ಪ್ರಕಾರ ಅಂದಾಜು 147 ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿ ಇದೆ. ಹೌದು. ಇದರಲ್ಲೂ ಕೂಡ ನೀವು ಗಮನಿಸಿದರೆ ಇವತ್ತು 63% ಜನ ಇರುವುದು ಎಲ್ಲಿ ಕೇಳಿದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಜನ. ಒಂದು 37% ಜನ ಮಾತ್ರ ಒಂದು ಪಟ್ಟಣದಲ್ಲಿ ಇರುವಂಥ ಜನಸಂಖ್ಯೆ. ಇನ್ನು ನಮ್ಮ ಸಮಾಜವನ್ನು ನಾವು ಗಮನಿಸಿದರೆ ನಮ್ಮ ಸಮಾಜದಲ್ಲಿ 3 ಭಾಗ ಇದೆ. ಒಂದು ಆರ್ಥಿಕವಾಗಿ ಬಲಾಢ್ಯವಾಗಿ ಇರುವಂಥ ಶ್ರೀಮಂತರು, ಮತ್ತು ಅಷ್ಟಕ್ಕಷ್ಟೇ ಇದ್ದುಕೊಂಡು ಒಂದು ಮಧ್ಯಮ ವರ್ಗದ ಜನಗಳು, ಮತ್ತು ಆರ್ಥಿಕವಾಗಿ ಸ್ವಲ್ಪ ಕಷ್ಟದಲ್ಲಿರುವಂಥ ವರ್ಗ. ಈ 3 ವರ್ಗಗಳಿದೆ. ಇದೆಲ್ಲವನ್ನು ಗಮನಿಸುವಾಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂಥ ನಮ್ಮ ಸಮಸ್ಯೆ ಮತ್ತು ಅಲ್ಲಿರುವ ಜನಸಂಖ್ಯೆ, ನಾನು ಹೇಳಿದಂಥ ಆ 3ನೇ ವರ್ಗದ ಜನ, ಇವರೆಲ್ಲ ಇರುವಾಗ ನನ್ನ ಧೋರಣೆ ಇರುವುದು, ನನ್ನ ಮುಖ್ಯವಾದ ನನ್ನ ಕೆಲಸ, ನನ್ನ ಬದುಕಿನಲ್ಲಿ ಇರುವುದು ನಮಗೆ ಆ ವರ್ಗದೊಟ್ಟಿಗೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಆರ್ಥಿಕವಾಗಿ ಕಷ್ಟದಲ್ಲಿರುವವರ ಜೊತೆಯಲ್ಲಿ ನನ್ನ ಮುಖ್ಯವಾದಂಥ ನನ್ನ ಕೆಲಸ ಇರೋದು. ಅದಕ್ಕಾಗಿ ನಾನು ಈ ಹಳ್ಳಿಯನ್ನು, ಗ್ರಾಮವನ್ನು ನಾನು ಮುಖ್ಯವಾಗಿ ತೆಗೆದುಕೊಂಡು ಮೂಡುಬಿದಿರೆಯನ್ನು ಕೇಂದ್ರವಾಗಿಟ್ಟುಕೊಂಡು ಇದರ ಸುತ್ತಮುತ್ತ 28 ಗ್ರಾಮಗಳನ್ನು ಕೇಂದ್ರವಾಗಿಟ್ಟುಕೊಂಡು ನನ್ನ ಪ್ರಾರಂಭ ಆದಂಥ ನನ್ನ ಕೆಲಸವೇ ಜೀವನವೇ ಅದು. ಆಳ್ವಾಸ್ ಯಾಕೆ ವಿಶೇಷವಾಗಿ ನಿಲ್ಲುತ್ತೆ ಅಂತಂದರೆ, ಯಾವುದಾದ್ರೂ ಒಂದು ಕಾಂಪಿಟೇಷನ್ ಅಂತ ಬಂದಾಗ ಆಳ್ವಾಸ್ ಇದೆ ಅಂತಂದರೆ ಬೇರೆಯವರು ಒಂದು ಹಂತದಲ್ಲಿ ಧೈರ್ಯ ಕಳ್ಕೋ, ಆಳ್ವಾಸ್ ಇದ್ದಾರೆ ನಮಗೆಲ್ಲಪ್ಪ ಪ್ರಶಸ್ತಿ ಅನ್ನೋ ಮಟ್ಟಿಗೆ. ಅಂದರೆ ಶಿಕ್ಷಣ ಅಂತಂದರೆ ಕೇವಲ ಪುಸ್ತಕ ಓದು, ಕಲಿಕೆ, ಬಯಾಲಜಿ, ಫಿಸಿಕ್ಸು ಇದಲ್ಲ, ಇದ್ರ ಜೊತೆಗೆ ಸಾಂಸ್ಕೃತಿಕ ಶಿಕ್ಷಣ ಬಂದಿದೆ, ಕ್ರೀಡಾ ಶಿಕ್ಷಣ ಬಂದಿದೆ ಅನ್ನೋದನ್ನು ಮನಗಂಡವರು ನೀವು. ಇಡೀ ಕರ್ನಾಟಕದಾದ್ಯಂತ ಇರುವ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಇಂಥ ಒಂದು ವಿಶೇಷ ಇಲ್ಲ. ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡೆಯ ವಿಚಾರವಾಗಿಯೂ ಕೂಡ ನೀವು ಕೊಡುವಂಥ ಒಂದು ಪ್ರಾಶಸ್ತ್ಯ, ಆ ಮಗುವಿಗೆ ಇದರ ಅಗತ್ಯತೆ ಇದೆ ಅಂತ ಹೇಗೆ ಕಂಡುಕೊಂಡ್ರಿ ಆಳ್ವರೆ? ಈಗ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಗಮನಿಸುವ. ನನ್ನ ವಿದ್ಯಾಭ್ಯಾಸವನ್ನು ನಾನು ಗಮನಿಸಿದ್ದೇನೆ. ಈ ಇಡೀ ನಮ್ಮ ವಿದ್ಯಾಕ್ಷೇತ್ರ ಅಂತ ಹೇಳುವಾಗ ಮುಖ್ಯವಾಗಿ ಇದೊಂದು ವ್ಯಾಪಾರದ ಒಂದು ಮನೋಧರ್ಮದ ಕ್ಷೇತ್ರ ಅಲ್ಲ. ಈಗ ವ್ಯಾಪಾರಕ್ಕೆ ಹೋಗಿರಬಹುದು, ಆದರೆ ಮೂಲವಾಗಿ ಯಾವುದೇ ವಿದ್ಯಾಕ್ಷೇತ್ರ ಆಗಲಿ, ಆರೋಗ್ಯ ಕ್ಷೇತ್ರ ಆಗಲಿ, ಇದು ವ್ಯಾಪಾರದ ಮನೋಧರ್ಮದಲ್ಲಿ ಬಂದಂಥ ಪರಿಕಲ್ಪನೆ ಅಲ್ಲ. ಮುಂದೆಯೂ ಇದು ಬರಬಾರದು. ಇದಕ್ಕೆ ಇದರದೇ ಆದಂಥ ಒಂದು ಎಥಿಕ್ಸ್ ಇದೆ, ಇದರದೇ ಆದಂಥ ಒಂದು ಮೌಲ್ಯಗಳು ಇದೆ. ಹೀಗಿರುವಾಗ ವಿದ್ಯಾರ್ಥಿಗಳನ್ನು ಗಮನಿಸುವಾಗ ಪ್ರತಿ ಕ್ಷೇತ್ರದಲ್ಲಿ ತೆಗೆದು ನೋಡಿದರೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಂಬುದು ಇದ್ದಾರೆ, ಇನ್ನು ಅಷ್ಟಕ್ಕಷ್ಟೇ ಇದ್ದವರಿದ್ದಾರೆ, ಸ್ವಲ್ಪ ಆ ವಿಷಯದಲ್ಲಿ ಹಿಂದೆ ಇದ್ದವರು ಇದ್ದಾರೆ. ಕಲಿಕೆಯನ್ನು ತೆಗೀರಿ, ಒಂದು ಬುದ್ಧಿಮತ್ತೆಯ ಮಕ್ಕಳು, ಬಹಳಷ್ಟು ಬುದ್ಧಿವಂತರು ಎಷ್ಟಿದ್ದಾರೆ ಎಂಬುದನ್ನು ಗಮನಿಸಿ. ಅದು ಒಂದು ಹಿಂದೆ ಸ್ವಲ್ಪ ಪ್ರಮಾಣ ಬಹಳ ಕಡಿಮೆ ಇರಬಹುದು. ಆಗ ಇದು ಈಗ ಹೆಚ್ಚಾಗ್ತಾ 100ರಲ್ಲಿ 20-25% ಜನಗಳು ಈಗ ಬಹಳಷ್ಟು ಬುದ್ಧಿಮತ್ತೆಯ ಮಕ್ಕಳಾಗಿ ಮುಡ್ತಾ ಇದ್ದಾರೆ. ಈಗ 10ನೇ ತರಗತಿಯ ರಿಸಲ್ಟನ್ನು ತೆಗೆದು ನೋಡಿ, PUC ರಿಸಲ್ಟನ್ನು ತೆಗೆದು ನೋಡಿ, ಹಿಂದಿನ ರಿಸಲ್ಟ್ಗೂ ಈಗಿನ ರಿಸಲ್ಟನ್ನು ತುಲನೆ ಮಾಡಿ, ಆಗ ಒಂದು ಬುದ್ಧಿಮತ್ತೆ ಇದ್ದಂಥ ಬೌದ್ಧಿಕವಾಗಿ ಗಟ್ಟಿತನ ಕ್ಲಾಸ್ ರೂಮಿನೊಳಗೆ, ನಾನು ಕ್ಲಾಸ್ ರೂಮಿನ ಪಠ್ಯದ ಬಗ್ಗೆ ಹೇಳೋದು, ನಮ್ಮ ವಿದ್ಯಾಭ್ಯಾಸದಲ್ಲಿ 2 ವಿಧದ ವಿದ್ಯಾಭ್ಯಾಸ ಇದೆ. ಒಂದು ಕ್ಲಾಸ್ ರೂಮಿನ ಒಳಗೆ, ಮತ್ತೊಂದು ಬಯಲು ಶಾಲೆ ಎಂಬುದಿದೆ. ನಾನು ಕ್ಲಾಸ್ ರೂಮಿನ ಒಳಗಿನ ಪಠ್ಯದಲ್ಲಿ ಹೇಳೋದು, ಆ ಪಠ್ಯದ ಪುಸ್ತಕದ ಜೊತೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಬುದ್ಧಿಮತ್ತೆ ಇದ್ದಂಥ ಮಕ್ಕಳಿದ್ದಾರೆ. ಅವರಿಗೆ ವಿಶೇಷವಾದಂಥ ಮನ್ನಣೆ ಕೊಡಬೇಕು ಜೀವನದಲ್ಲಿ ಎಂಬುದು ನನ್ನ ಒಂದು ಆಸೆ. ಅದೇ ರೀತಿ ಮಧ್ಯಮದ ವರ್ಗದಲ್ಲಿದ್ದವರನ್ನು ಮೇಲ್ದರ್ಜೆಗೆ ತರಬೇಕು ಎಂಬ ಆಸೆ. ಎಂದೂ ನಾವು ಕಲಿಕೆಯಲ್ಲಿ ಅಷ್ಟಕಷ್ಟ ಇದ್ದ ಮಕ್ಕಳನ್ನು ಎಂದೂ ನಾವು ನಗಣ್ಯ ಮಾಡಬಾರ್ದು ಎಂಬುದು ನನ್ನ ಆಸೆ. ಈ ದಿಶೆಯಲ್ಲಿ ನಾನು ಬುದ್ಧಿವಂತ ಮಕ್ಕಳಿಗೆ ವಿಶೇಷವಾಗಿ ಗೌರವ ಕೊಟ್ಟುಕೊಂಡು ಅವರಿಗೆ ಇಲ್ಲಿ ಉಚಿತವಾದಂಥ ಶಿಕ್ಷಣದ ಅಡಿಗೆ ನಾವು ನಮ್ಮೊಳಗೆ ತರ್ತೇವೆ. ಅದರ ಜೊತೆಯಲ್ಲಿ ಕೇವಲ ಬುದ್ಧಿಮತ್ತೆ ಮಾತ್ರ ಅಲ್ಲ, ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳಿಗೆ ಬೇಕಾದ್ದು ಒಂದು ಜೀವನದಲ್ಲಿ ಹೋರಾಟ ಮನೋಭಾವ, ಜೀವನ ಉಲ್ಲಾಸ,
ಸಾಮರಸ್ಯವಾದಂಥ ಬದುಕು, ಹೀಗೆ ಹಲವಾರು ರೀತಿಯ ವಿಷಯಗಳಿದೆ. ಇದಕ್ಕೆ ಕ್ರೀಡೆ ಬಹಳ ಮುಖ್ಯವಾಗಿ ಬರ್ತದೆ. ಇಷ್ಟು ವಿಪುಲವಾದಂಥ ಜನಸಂಖ್ಯೆ ಇದೆ, ಇಷ್ಟು ಯುವಶಕ್ತಿ ನಮ್ಮಲ್ಲಿದೆ. ಹೀಗಿರುವಾಗ ನಾವು ಎಂದೂ ಕ್ರೀಡೆಯಲ್ಲಿ ನಾವು ತಲೆದಗ್ಗಿಸಬಾರದು. ಆದ್ದರಿಂದ ಕ್ರೀಡೆಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟೆ. ಇಲ್ಲೂ ಕೂಡ ಹಾಗೆ, ಈ ಶಿಕ್ಷಣದಲ್ಲಿ ಕ್ರೀಡೆ ಆಗುವಾಗ ಇಲ್ಲೂ ಕೂಡ ಹಾಗೆ ಅತ್ಯುತ್ತಮವಾದಂಥ ಸಾಧನೆ ಮಾಡಿದಂಥ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ದೇಶೀಯ ಮಟ್ಟದ ಕ್ರೀಡಾಪಟುಗಳಿದ್ದಾರೆ. ಆದರೆ ಅವರಿಗೆ ಸರಿಯಾದ ಒಂದು ತರಬೇತಿ, ಸರಿಯಾದ ಆಶ್ರಯ ಅವರಿಗೆ ಸಿಗ್ತಾ ಇಲ್ಲ. ಅಲ್ಲೂ ಕೂಡ ಅಷ್ಟಕ್ಕಷ್ಟೇ ಇದ್ದವರಿದ್ದಾರೆ. ಅದೇ ರೀತಿ ಸಾಂಸ್ಕೃತಿಕವಾಗಿ ತೆಗೆದು ನೋಡಿದರೆ ನಮ್ಮ ದೇಶ ಎಷ್ಟು ಬಲಾಢ್ಯವಾದಂಥ ದೇಶ ಹೇಳಿ, ಸಾಂಸ್ಕೃತಿಕವಾದ ಎಷ್ಟು ಸಂಪತ್ತಿದ್ದ ದೇಶ. ಇದನ್ನು ಯಾರು ಮುಂದೆ ಕೊಂಡೋಗಬೇಕು? ಇದನ್ನು ಮುಂದೆ ಕೊಂಡೋಗಬೇಕಾದರೂ ಹಿಂದೆ ಗುರುಕುಲ ಇದ್ದಿರ್ಬೋದು, ಆಮೇಲೆ ರಾಜ ಮಹಾರಾಜರುಗಳಿರ್ಬೋದು, ಈಗಿರುವ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳಿರ್ಬೋದು. ಈಗ ಇದೆಲ್ಲ ಅಪ್ರಸ್ತುತ. ಈ ದೃಷ್ಟಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿರುವಂಥ ವಿದ್ಯಾರ್ಥಿಗಳಲ್ಲೂ ಕೂಡ ಯಾರಿಗೆ ಇಂಥ ಸಾಂಸ್ಕೃತಿಕ ಒಲವಿದೆ, ಅದು ಶಾಸ್ತ್ರೀಯವಾಗಿ ಜಾನಪದದ ಕಲೆಯಲ್ಲಿ, ಅಂಥವರನ್ನು ಕೂಡ ನಾನು ವಿಶೇಷವಾದಂಥ ಮನ್ನಣೆ ಕೊಟ್ಟು ಅವರಿಗೆ ದತ್ತು ಸ್ವೀಕಾರ ಮಾಡಿದೆ. 3 ವರ್ಗದ ಜನಗಳು ಕೂಡ ನಮ್ಮ ವಿದ್ಯಾಸಂಸ್ಥೆಗೆ ಬಂದರು. ಅವರಿಗೆ ಆಶ್ರಯ ಕೊಟ್ಟೆ, ಸರಿಯಾದ ತರಬೇತಿ ಕೊಟ್ಟೆ, ಅವರಿಗೆ ಮುಖ್ಯವಾಹಿನಿಗೆ ಹೋಗುವಂಥ ಕೆಲಸವನ್ನು ಮಾಡಿದೆ. ಆದ್ದರಿಂದ ನಮ್ಮದು ಈ ಯಾವ ಇಂಥ ಕ್ಷೇತ್ರವನ್ನು ತೆಗೆದು ನೋಡಿದರೂ ನಮ್ಮ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿ ಬಂದು ಅವರ ಎದುರಿನಲ್ಲಿ ಅಷ್ಟು ಸುಲಭದಲ್ಲಿ ಯಾವುದೇ ಒಂದು ಕಲಿಕೆಯಲ್ಲಿ ಆಗಲಿ, ಕ್ರೀಡೆಯಲ್ಲಾಗಲಿ, ಸಾಂಸ್ಕೃತಿಕವಾಗಲಿ ಒಂದು ಎದುರಿನಲ್ಲಿ ಅಷ್ಟು ಸುಲಭದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯನ್ನು ನಾವು ತಂದುಕೊಟ್ಟೆವು. ಇದು 1-2 ದಿನದ ಕೆಲಸ ಅಲ್ಲ, ದೀರ್ಘ ನನ್ನ ಬದುಕಿನಲ್ಲಿದ್ದಂಥ ಏನು ನನ್ನ ಫ್ಯಾಷನ್ ಇದೆ, ಇದೇನು ನಾನು ಏನೋ ಮಾರ್ಕೆಟಿಂಗ್ ಆಗಿ ತೆಗೆದುಕೊಂಡ ವಿಚಾರ ಅಲ್ಲ. ನನ್ನ ಮನಸ್ಸಿನಲ್ಲಿ ನನ್ನ ರಕ್ತದಲ್ಲಿ ಇರುವಂಥ ಆಸಕ್ತಿಗೆ ನಾನು ವಿಶೇಷ ಮನ್ನಣೆ ಕೊಟ್ಟು ಬಂದಿದ್ದರಿಂದ ಇವತ್ತು ಎಲ್ಲ ವಿಧದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಮುಖ್ಯವಾಹಿನಿಗೆ ಹೋಗಲಿಕ್ಕೆ ಮುಖ್ಯ ಕಾರಣವೇ ಆದದ್ದು. ನಾನು ಆಳ್ವಾಸು ಅದರ ಸಾಂಸ್ಕೃತಿಕ ಇತಿಹಾಸಗಳ ಬಗ್ಗೆ ಮಾತಾಡುವಾಗ ನುಡಿಸಿರಿ ಮತ್ತು ವಿರಾಸತ್ತನ್ನು ಬಿಟ್ಟರೆ ನಾನು ಪ್ರಮುಖವಾದ ವಿಚಾರವನ್ನೇ ಬಿಟ್ಟ ಹಾಗೆ, ನುಡಿಸಿರಿ ಮತ್ತು ವಿರಾಸತ್ ಅದೊಂದು ಸಂಸ್ಥೆಯ ಅಥವಾ ಶಿಕ್ಷಣ ಸಂಸ್ಥೆಯ ಆಳ್ವಾಸ ಅನ್ನುವ ಒಂದು ಕಾಂಪೌಂಡ್ ಒಳಗೆ ನಡೆಯೋದಾದರೂ ಇಡೀ ರಾಜ್ಯ ತಿರುಗಿ ನೋಡುತ್ತೆ. ರಾಜ್ಯದಲ್ಲಿರುವ ಯಾವುದೇ ಸಾಹಿತ್ಯ ಆಸಕ್ತಿ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಒಂದು ಆಶಯದ ಜೊತೆಗೆ ಬಂದು ಕೂತ್ಕೊಳ್ಳುವಂಥ ಕಾರ್ಯಕ್ರಮ. ಏನಿದು ನುಡಿಸಿರಿ, ಏನಿದು ವಿರಾಸತ್, ಯಾವ ಕಲ್ಪನೆ, ಹೇಗೆ ಇದು ಅಂತ? ಆ ನುಡಿಸಿರಿ ಎಂಬ ಪದವೇ ಅದರ ಅರ್ಥವನ್ನು ಕೊಡ್ತಾ ಇದೆ. ಈ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಭಾಷೆಯ ಸಂಪತ್ತು. ಈ ದೇಶವನ್ನು ಎಂದೂ ಒಂದು ಭಾಷೆಗೆ ಹಿಡಿದಿಟ್ಟುಕೊಳ್ಳಲಿಕ್ಕೆ ಆಗೋದಿಲ್ಲ. ಇವತ್ತು ಈ ದೇಶದಲ್ಲಿ ಒಂದು 22 ಪ್ರಾದೇಶಿಕವಾದಂಥ ಭಾಷೆ ಇದೆ. ಕರ್ನಾಟಕದಲ್ಲೂ ಕೂಡ ನಮ್ಮ ಬಹಳ ಪ್ರಮುಖವಾದಂಥ ನಮ್ಮ ಕನ್ನಡದ ನಮ್ಮ ರಾಜ್ಯ ಭಾಷೆ ಇದೆ. ಆಡು ಭಾಷೆಗಳು ತುಂಬ ಇರ್ದಿರ್ಬೋದು, ಆದರೆ ನಮ್ಮ ಮುಖ್ಯವಾದಂಥ ಕನ್ನಡ ಭಾಷೆ ಇದೆ. ಯಾವತ್ತೂ ಈ ಭಾಷೆಗಳು ಸೋಲ್ಬಾರದು ಎಂಬ ನನ್ನ ಒಂದು ಪರಿಕಲ್ಪನೆ. ಭಾಷೆ ಸೋತರೆ ಶ್ರೀಸಾಮಾನ್ಯನ ಬದುಕು ಸೋಲು, ನಮ್ಮ ದೇಶೀಯವಾದಂಥ ನಮ್ಮ ಸಂಸ್ಕೃತಿಯ ಸೋಲು. ಎಂದೂ ಈ ಸೋಲು ನಮ್ಮ ಜೀವಮಾನದಲ್ಲಿ ಆಗಬಾರದು ಎಂಬುದೇ ನನ್ನ ಆಶೆ. ಈ ದೃಷ್ಟಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದ ಮೇಲೆ ಬಹಳಷ್ಟು ಇದರಲ್ಲಿ ಅನುಭವ ಆಯಿತು. ಅದು ಮುಗಿದ ಮೇಲೆ ನಮಗೆ ಆಯಿತು. ಈ ಅವಕಾಶ ಸಿಕ್ಕಿದಾಗ ಮೈಯಲ್ಲಿ ದೈವ ಬಂದಾಗಿ ನಾವು ಕೆಲಸ ಮಾಡಿ, ಆಮೇಲೆ ನಮಗೂ ಆ ಭಾಷೆಗೂ ಸಂಬಂಧ ಇಲ್ಲದಾಗಿ ನಾವು ಇರಬಾರ್ದು. ಮತ್ತು ಭಾಳಷ್ಟು ಈ ಭಾಷೆ ಕಟ್ಟುವಲ್ಲಿ ಕುಂದು ಕೊರತೆಗಳು ನಮ್ಮನ್ನು ಆಳುವಂಥ ರಾಜ್ಯ ಸರ್ಕಾರದಿಂದ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತಿಂದ ಇರ್ಬೋದು, ಬೇರೆ ಬೇರೆ ಇಲಾಖೆಯಿಂದ ಇದ್ದಿರ್ಬೋದು, ಭಾಳಷ್ಟು ದೋಷಗಳು ಇದೆ. ಇದನ್ನು ಯಾಕೆ ನಾವು ಮಾಡಬಾರದು? ಅದರ ಜೊತೆಯಲ್ಲಿ ಈ ಭಾಷೆಯ ಕೆಲಸ ಆಗುವಾಗ, ಸಮಾಜದ ಪರಿಕಲ್ಪನೆ ಆಗುವಾಗ ಕೇವಲ ಸರ್ಕಾರ ಮಾತ್ರ ಈ ಕೆಲಸ ಮಾಡಬೇಕು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾವು ಯಾಕೆ ದೂರ ಇರಬೇಕು? ಈ ದೃಷ್ಟಿಯಲ್ಲಿ ಒಂದು ಪ್ರೈವೇಟ್ ಚಿಂತನೆಯಲ್ಲಿ ನಮ್ಮ ಆಳ್ವಾಸ ನುಡಿಸಿರಿ ನಮ್ಮಂಥ ಸಮಾನ ಮನಸ್ಕರು ಒಟ್ಟಾಕಿಕೊಂಡು ಅದನ್ನು ಮಾಡಿಕೊಂಡು ಬಂದೆವು. ಇದರ ಮುಖ್ಯ ಉದ್ದೇಶವೇ ನಮ್ಮ ಭಾಷೆಯನ್ನು ಈ ಕಾಲಕ್ಕೆ ಬೇಕಾಗಿ ಗಟ್ಟಿ ಮಾಡುವುದು, ಎಂದು ಸೋಲ್ದಾಗೆ ನೋಡುವುದು. ಆ ಭಾಷೆಯ ಜೊತೆಯಲ್ಲಿ ಅದರ ಎಲ್ಲ ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಇದನ್ನು ಗಟ್ಟಿ ಮಾಡಬೇಕು ಎಂಬ ಉದ್ದೇಶದಿಂದ ಈ ನುಡಿಸಿರಿ ಎಂಬುದು ನಮ್ಮಲ್ಲಿ ಬಂತು. 17 ನುಡಿಸಿರಿಗಳನ್ನು ಮಾಡಿಕೊಂಡು ಬಂದೆವು. ಇದು ಈಗ ನಮ್ಮ ಜಿಲ್ಲೆಯನ್ನು ಮೀರಿ, ರಾಜ್ಯವನ್ನು ಮೀರಿ ನಮ್ಮ ಇಡೀ ಒಂದು ದೇಶೀಯ ಮಟ್ಟದಲ್ಲಿ ಬೆಳೆದಂಥ ಆಳ್ವಾಸ ನುಡಿಸಿರಿ. ಇದು ಎಲ್ಲರ ಮನೆ ಮಾತು ಆಗಿ ಹೋಯಿತು. ಅದರದೇ ಒಂದು ವಿಶೇಷ ಮೌಲ್ಯಗಳು ಬಂತು. ಅದರ ಮುಖಾಂತರ ನಾಡಿಗೆ 100 ಸಂದೇಶಗಳನ್ನು ನಾವು ಕೊಟ್ಟೆವು. ಆಳ್ವಾಸ್ ವಿರಾಸತ್ ಎಂಬುದು. ನಾನು ಹೇಳಿದೆ, ನಾನು ಒಬ್ಬ ಸಣ್ಣ ಕಲಾವಿದ. ನನ್ನ ಬದುಕಿನಲ್ಲಿ ನನ್ನ ವಿದ್ಯಾಭ್ಯಾಸದ ಜೊತೆ ಕಲೆಯನ್ನು, ಕ್ರೀಡೆಯನ್ನು ಅವಿಭಾಜ್ಯ ಅಂಗವಾಗಿ ನಾನು ಹಿಡ್ಕೊಂಡು ಹೋದವ. ಹೀಗಿರುವಾಗ
ಅದನ್ನು ಅನುಭವಿಸಿ ಬಂದಂಥ ನನಗೆ ಬಹಳಷ್ಟು ಅದರ ಸುಖ ಗೊತ್ತಿದೆ. ಈ ಸುಖ ಬಹಳಷ್ಟು ವಿದ್ಯಾರ್ಥಿಗಳಿಗೂ ಆಗಬೇಕು ಎಂಬುದೇ ಆಸೆ. ಇದಕ್ಕಾಗಿ ನಮ್ಮ ದೇಶೀಯವಾದಂಥ ಶಾಸ್ತ್ರೀಯ ಮತ್ತು ಜಾನಪದದ ಕಲೆ ಕೇವಲ ನಾವು ಕಥೆಗಳನ್ನು ಹೇಳೋದು ಮಾತ್ರ ಅಲ್ಲ, ಅದರ ಇತಿಹಾಸವನ್ನು ಹೇಳೋದಲ್ಲ, ಇದನ್ನು ಸೂರ್ಯಚಂದ್ರರಿರುವಷ್ಟು ಕಾಲ ನಮ್ಮ ದೇಶದಲ್ಲಿ ಮುಂದೆ ಕೊಂಡು ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಹಿಂದೆ ನೋಡಿದರೆ ಗುರುಕುಲ ಎಂಬುದಿತ್ತು. ಗುರು ಶಿಷ್ಯರು ಇದ್ದುಕೊಂಡು ಈ ಕಲೆಗಳನ್ನೆಲ್ಲ ಹುಟ್ಟಾಕಿದ್ರು. ಈಗ ಅಂಥ ಗುರುಗಳು ಇಲ್ಲ, ಅಂಥ ಶಿಷ್ಯರು ಇಲ್ಲ. ಅದು ಈಗ ಅಪ್ರಸ್ತುತವೂ ಕೂಡ, ಈಗ ಅದು ಅಗತ್ಯವೂ ಇಲ್ಲ. ಮುಂದೆ ಹೋದಾಗ ರಾಜ ಮಹಾರಾಜರುಗಳು ಎಲ್ಲರೂ ಇದರ ಕಲೆಗಳನ್ನು ಕಟ್ಟಿದ್ರು, ಕಲಾವಿದರಿಗೆ ಆಶ್ರಯ ಕೊಟ್ಟರು, ಬಹಳಷ್ಟು ಕಲೆಗಳನ್ನು ಬೆಳಗು ಹಾಗೆ ಮಾಡಿದರು. ಈಗ ಅಂಥ ರಾಜ ಮಹಾರಾಜರುಗಳು ಕೂಡ ಅಪ್ರಸ್ತುತ. ನಮ್ಮ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಎಲ್ಲೂ ಅಂಥ ರಾಜ ಮಹಾರಾಜರುಗಳ ರಾಜ್ಯಭಾರ ಈಗ ಇಲ್ಲ. ಈಗ ಏನಿದ್ದರೂ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅವರದಾದಂಥ ಕೆಲಸ ಅದರ ಅಡಿಯಲ್ಲಿ ಬೇರೆ ಬೇರೆ ಇಲಾಖೆಗಳ ಮುಖಾಂತರ ನಡೀತದೆ. ಅದರ ಬಗ್ಗೆ ನಾನು ಏನೂ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರವನ್ನು ಹೇಳಿಕೊಂಡು ಕೂತ್ಕೊಳ್ಳೋದು ಅಲ್ಲ. ಇಂಥ ಸಮಯದಲ್ಲಿ ಬಹಳ ಮುಖ್ಯವಾಗಿ ನಮ್ಮಲ್ಲಿರುವ ಯುವ ಸಂಪತ್ತನ್ನು ಉಪಯೋಗಿಸಿಕೊಂಡು ನಮ್ಮ ದೇಶದಲ್ಲಿ 147 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 25 ವರ್ಷದ ಕೆಳಗಿನವರು ಒಂದು 52 ಕೋಟಿ ವಿದ್ಯಾರ್ಥಿಗಳಿದ್ದಾರೆ. ಹಾಗಿರುವಾಗ ನಮ್ಮ ವಿದ್ಯಾಭ್ಯಾಸದ ಜೊತೆಯಲ್ಲೇ ಈ ಮಕ್ಕಳಿಗೆ ಈ ಕಲೆಗಳನ್ನು ನಾವು ಅಭ್ಯಾಸ ಮಾಡಿಕೊಂಡು ಹೋಗಬೇಕು ಎಂಬುದೇ ಆಶೆ, ಮತ್ತಿದು ಅಗತ್ಯವೂ ಕೂಡ. ನಮ್ಮ ಕ್ಲಾಸ್ ರೂಮಿನ ಪಠ್ಯದ ಪುಸ್ತಕದಲ್ಲಿ ಅದು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ತೆಗೆದು ನೋಡಿದರೆ ಅದು ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲೀಷ್ ಮಾಧ್ಯಮ ಇರ್ಬೋದು, CBSE ಇರ್ಬೋದು, ICSE ಇರ್ಬೋದು. PUCಗೆ ಬಂದಾಗ ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು. ಡಿಗ್ರಿಗಳಿಗೆ ಆಗುವಾಗ ಯಾವುದೇ UG ಪ್ರೋಗ್ರಾಮ್ ಇರ್ಬೋದು, ಯಾವುದೇ PG ಪ್ರೋಗ್ರಾಮ್ಗಳಿರ್ಬೋದು. ಇದು ಹಂತ ಹಂತವಾಗಿ ಬದುಕಿನಲ್ಲಿ ಹೋಗ್ತಾ ಇರುವಾಗ ಬಾಲ್ಯದಿಂದಲೇ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಈ ಕಲೆಗಳ ಆಸಕ್ತಿಯನ್ನು ತೋರಿಸಬೇಕು. ಕಲೆಯನ್ನು ನಮ್ಮ ವಿದ್ಯಾಭ್ಯಾಸದ ಅವಿಭಾಜ್ಯ ಅಂಗ, ನನ್ನ ಬದುಕಿನ ಅವಿಭಾಜ್ಯ ಅಂಗವಾಗಿ ಅವರು ಸ್ವೀಕಾರ ಮಾಡಬೇಕು. ಮತ್ತು ಅದಕ್ಕೆ ಬೇಕಾದಂಥ ತರಬೇತಿ ನಾವು ಮಕ್ಕಳಿಗೆ ಕೊಡಬೇಕು. ಅಂಥ ಮನಸ್ಸನ್ನು ಅವರಿಗೆ ಕಟ್ಟುತ್ತಾ ಹೋಗಬೇಕು. ಅದು ಬಾಲ್ಯದಲ್ಲೇ ಬರ್ತಾ ಮುಂದೆ ಹೋಗಬೇಕು ಅಂತ ಆಸೆ. ಈ ದೃಷ್ಟಿಯಲ್ಲಿ ಹಿಂದೆ ನಾವು ಸ್ಪಿಕ್ ಮ್ಯಾಕ್ ಎಂಬುದನ್ನು ನಾವು ಪ್ರಾರಂಭ ಮಾಡಿದೆವು. ಅದು ದೇಶೀಯ ಮಟ್ಟದಲ್ಲಿ ಇರುವಂಥ ಪರಿಕಲ್ಪನೆ. ಆದರೆ ಮುಂದೆ ಹೋಗುವಾಗ ಆಳ್ವಾಸ್ ಸ್ಪಿಕ್ ಮ್ಯಾಕ್ ಎಂಬುದನ್ನೇ ಪ್ರಾರಂಭ ಮಾಡಿ ಒಂದು 30 ವರ್ಷದಿಂದ ಆಳ್ವಾಸ್ ವಿರಾಸತ್ತನ್ನು ನಡೆಸಿಕೊಂಡು ಬಂದೆವು. ಇದರ ಮುಖ್ಯ ಉದ್ದೇಶವೇ ಇಡೀ ದೇಶೀಯ ಮಟ್ಟದ ದೊಡ್ಡ ಕಲಾವಿದರು, ಅದು ದೇಶೀಯ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ನಾವು ಹತ್ತಿರದಿಂದ ನಮ್ಮ ಹಳ್ಳಿಗಳಲ್ಲಿ ನೋಡಬೇಕು. ಇದು ಕೇವಲ ಪಟ್ಟಣಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಎರಡನೇದು, ಇಂಥವರು ಬಂದಾಗ ಭಾಳ ದೊಡ್ಡ ಸೌಂದರ್ಯ ಪ್ರಜ್ಞೆ ಇದ್ದಂಥ ಪ್ರೇಕ್ಷಕ ವರ್ಗ ಆಗಬೇಕು. ಅದು ಜನಮರಳು, ಜಾತಿ ಮರಳು ಅಂತೇಳಿ ಯಾವ್ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಇದಕ್ಕೆ ಸೂಕ್ತವಾದಂಥ ವ್ಯಕ್ತಿಗಳಲ್ಲ. ನಿಜವಾದ ಸೌಂದರ್ಯ ಪ್ರಜ್ಞೆ ಇದ್ದಂಥ ಪ್ರೇಕ್ಷಕ ವರ್ಗ ಬಹಳ ದೊಡ್ಡ ವರ್ಗದಲ್ಲಿ ಮಾಡಬೇಕೆಂಬ ಆಸೆ. ಇದರೊಟ್ಟಿಗೆ ನಮ್ಮ ಶಾಲೆಯಲ್ಲಿ, ನಮ್ಮ ವಿದ್ಯಾಕ್ಷೇತ್ರದಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಈ ಕಲೆಯ ಬಗ್ಗೆ ಆಸಕ್ತಿ ತೋರಿಸಬೇಕು, ಅವರು ಈ ಕಲೆಯನ್ನು ಅಭ್ಯಾಸ ಮಾಡಬೇಕು ಎಂಬ ಆಸೆ. ಆಮೇಲೆ ಇದರ ಮುಖಾಂತರ 4 ಊರಿಗೆ ಅವರು ಹೋಗಿ ಈ ಕಲೆಯನ್ನು ಪ್ರದರ್ಶನ ಮಾಡಬೇಕು ಅಂತ ಆಸೆ. ಒಟ್ಟು ಒಂದು ಸೌಂದರ್ಯ ಪ್ರಜ್ಞೆಯನ್ನು ನಾವು ನಮ್ಮ ವಿದ್ಯಾರ್ಥಿಗಳು, ಒಟ್ಟು ನಮ್ಮ ಸಮಾಜ ಈ ಸೌಂದರ್ಯ ಪ್ರಜ್ಞೆಯನ್ನು ಅವರು ಬೆಳೆಸಬೇಕು ಎಂಬುದೇ ನಮ್ಮ ಭಾಳ ದೊಡ್ಡ ಆಸೆ. ಯಾರಿಗೆ ಸೌಂದರ್ಯ ಪ್ರಜ್ಞೆ ಇದೆ, ದೇಶವನ್ನು ಪ್ರೀತಿಸ್ತಾನೆ, ಕಲೆಯನ್ನು ಪ್ರೀತಿಸ್ತಾನೆ, ಕಲಾವಿದನ್ನು ಪ್ರೀತಿಸ್ತಾನೆ, ಪರಿಸರವನ್ನು ಪ್ರೀತಿಸ್ತಾನೆ, ಸಾಮರಸ್ಯವಂತ ಬದುಕನ್ನು ಪ್ರೀತಿಸ್ತಾನೆ, ಅವನು ಈ ದೇಶದ ಬಹಳ ದೊಡ್ಡ ಸಂಪತ್ತು. ಯಾರಿಗೆ ಸೌಂದರ್ಯ ಪ್ರಜ್ಞೆ ಇಲ್ಲ, ಅದು ವೈಯಕ್ತಿಕವಾಗಿರ್ಬೋದು, ನಾವು ಜನ್ಮ ಕೊಟ್ಟ ಮಕ್ಕಳಿರ್ಬೋದು, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ಮಕ್ಕಳಿರ್ಬೋದು, ಒಟ್ಟು ನಾಡಿನ ನಮ್ಮ ಒಟ್ಟು ಸಮಾಜ ಜನಗಳಿರ್ಬೋದು, ಸೌಂದರ್ಯ ಪ್ರಜ್ಞೆ ಇಲ್ಲದಂಥ ವ್ಯಕ್ತಿಗಳು ಈ ದೇಶದ ಭಾಳ ದೊಡ್ಡ ಅಪಾಯಕಾರಿ ವ್ಯಕ್ತಿ. ಆದ್ದರಿಂದ ನಾನು ಬಹಳ ಹೊತ್ತು ಈ ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸತಿಗೆ ಕೊಟ್ಟು ನಮ್ಮ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ವಿದ್ಯೆ ಬುದ್ಧಿಯ ಜೊತೆ, ಕಾಲಕ್ಕೆ ಬೇಕಾಗುವ ವಿದ್ಯೆ ಬುದ್ಧಿಯ ಜೊತೆ ಅವರಿಗೆ ಸುಂದರವಾದಂಥ ಒಂದು ಮನಸ್ಸನ್ನು ಕಟ್ಟುವ ಕೆಲಸ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಾಡುವುದೇ, ಇದೇ ನಮ್ಮ ಸಮಗ್ರ ಶಿಕ್ಷಣ ಅಂತ ನಾನು ತಿಳ್ಕೊಂಡವ. ಆಳ್ವಾಸ್ನ ಮತ್ತೊಂದು ವಿಶೇಷತೆ ಅಂತಂದರೆ, ಸಾಮಾನ್ಯವಾಗಿ ನನಗೆ ಸ್ಟೇಟ್ ಎಜುಕೇಷನ್ ಸಿಸ್ಟಮ್ ಬೇಕಾದರೆ ಒಂದು ಶಾಲೆ ಇರುತ್ತೆ, ICSE ಬೇಕು ಅಂತಂದರೆ ನಾನು ಮತ್ತೊಂದು ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು, CBSE ಅಂತಂದರೆ ಮತ್ತೊಂದು ಯಾವುದೋ ಇನ್ಸ್ಟಿಟ್ಯೂಷನ್ ಹುಡ್ಕೊಂಡು ಹೋಗಬೇಕು. ಆದರೆ ಒಂದು ಬೌಂಡ್ರಿಯ ಒಳಗಡೆ ಸ್ಟೇಟು, ICSE, CBSE ಸೇರಿದಂತೆ ಯಾವ್ಯಾವ ಮಾದರಿಯ ಯಾವ್ಯಾವ ಬೇರೆ ಬೇರೆ ಶಿಕ್ಷಣಗಳಿದೆ ಅವೆಲ್ಲವನ್ನು ಆಳ್ವಾಸ್ ಅಳವಡಿಸಿಕೊಂಡಿದೆ. ನಾನು ಒಂದು ಸೆಕೆಂಡ್ ಕೇಳ್ತೇನೆ, ಅಳವಡಿಸಿಕೊಂಡಿರೋದು ಮಾರ್ಕೆಟಿಂಗಾ ಅಥವಾ ಅದರಲ್ಲಿ ಏನಾದರೂ ಒಂದು ಸ್ಪೆಷಾಲಿಟಿ ಇದೆಯಾ?
ಇದು ಕಾಲ. ನಮ್ಮ ಇಡೀ ಇತಿಹಾಸವನ್ನು ತೆಗೀರಿ, ಒಂದು ಕಾಲಚಕ್ರವನ್ನು ನೋಡಿ, ಕಾಲಕಾಲದಲ್ಲಿ ಹೇಗೆ ಪರಿವರ್ತನೆ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ ಎಂಬುದನ್ನು ಗಮನಿಸಿ. ಕಾಲ ಬದಲಾವಣೆ ಆಗ್ತಾ ಹೋಗ್ತಾ ಇರುವಾಗ, ಪರಿವರ್ತನೆಗಳ ಹಾದಿಯಲ್ಲಿ ನಾವು ಇರುವಾಗ, ನಾವು ಎಂದೂ ಸಮಾಜದಲ್ಲಿ ಸವಕಲು ನಾಣ್ಯವಾಗಬಾರ್ದು. ನಾವು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿಯಬೇಕು. ಹೀಗಿರುವ ಕಾಲಕ್ಕೆ ಬೇಕಾಗುವ ಈ ಸಿಸ್ಟಮ್ಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಾ ಇರುವಾಗ, ನಾನು ಹೇಳಿದಂಥ ನನ್ನ ಹಳ್ಳಿ ಕೂಡ, ನಾನು ನಂಬಿಕೊಂಡು ಬಂದಂಥ ಮೂಡುಬಿದಿರೆ ಕೂಡ ನನಗೆ ಸೋಲಬಾರ್ದು. ಈ ದೃಷ್ಟಿಯಲ್ಲಿ ಕನ್ನಡ ಪ್ರಾಥಮಿಕ ಪ್ರೌಢ ಶಿಕ್ಷಣ ಆಗುವಾಗ ಕನ್ನಡ ಮಾಧ್ಯಮವೂ ಬೇಕು, ಇಂಗ್ಲೀಷ್ ಮಾಧ್ಯಮವೂ ಬೇಕು, CBSE ಸಿಸ್ಟಮ್ ಬೇಕು, ICSE ಸಿಸ್ಟಮ್ ಬೇಕು ಅಂತ ನಾನು ಈ 4 ಕೂಡ ನಮ್ಮ ಆವರಣದೊಳಗೆ ಮಾಡಿಟ್ಟೆ. ನನಗೂ ಕೂಡ ಇದರ ಅನುಭವ ಆಗಬೇಕು, ಅಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಾಗಬೇಕು, ಪಾಲಕರಿಗೂ ಗೊತ್ತಾಗಬೇಕು, ಒಟ್ಟು ಸಮಾಜಕ್ಕೆ ಅದರ ಸಂಪೂರ್ಣ ಫಲಿತಾಂಶವನ್ನು ಸಮಾಜಕ್ಕೂ ಕೊಡಬೇಕು. ಕಾಲವೇ ನಿರ್ಧಾರ ಮಾಡಲಿ, ಸಮಾಜವೇ ನಿರ್ಧಾರ ಮಾಡಲಿ. ಈ ದೃಷ್ಟಿಯಿಂದ ನಾನು ವ್ಯಾಪಾರದ ಮನೋಧರ್ಮದಲ್ಲಿ ಅಲ್ಲ, ಎಂದೂ ನನ್ನ ವಿದ್ಯಾಸಂಸ್ಥೆಯ ನೀವು ನೋಡಿದರೆ ಪ್ರತಿಯೊಂದು ಕೂಡ ನನಗೆ ಅಲ್ಲಿ ಪ್ರಾಮುಖ್ಯವಾಗಿ ಉಂಟು. ಎಂದೂ ಅದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ, ಎಂದೂ ಅದು ಒಂದು ವ್ಯಾಪಾರ ಆಗಲಿಕ್ಕೆ ನಾನು ಬಿಡಲಿಲ್ಲ. ಇವತ್ತು CBSE ICSE ಅಂತ ಹೆಸರಿನಲ್ಲಿ ಶುಲ್ಕಗಳನ್ನು ವಸೂಲು ಮಾಡಲಿಕ್ಕಾಗಿ ನಾನು ಇಟ್ಟುಕೊಂಡದಲ್ಲ, ಅದರ ವೀಕ್ನೆಸ್ಸನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಇರುವವನಲ್ಲ. ನಾನು ಯಾವುದೇ ಸಮಾಜದಲ್ಲಿರುವ ಕುಂದುಕೊರತೆಗಳು ಏನಿದೆ, ತಪ್ಪುಗಳಿದೆ, ಅಂಥದ್ರಲ್ಲಿ ವೀಕ್ನೆಸ್ಗೆ ನಾನು ಎನ್ಕ್ಯಾಶ್ ಮಾಡಲಿಕ್ಕೆ ಹೋಗುವಂಥ ಪ್ರಶ್ನೆಯೇ ಇಲ್ಲ. ನಾವು ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಬೇಕು. ಹಾಗಿರುವಾಗ ಈ 4 ವ್ಯವಸ್ಥೆಗಳನ್ನು ನಾನು ಮಾಡಲಿಕ್ಕೆ ಮುಖ್ಯ ಕಾರಣವೇ ಏನು ಕೇಳಿದರೆ ಕಾಲ. ಈ ಪರಿವರ್ತನೆ ಕಾಲದಲ್ಲಿ ನಾನು ಎಂದೂ ಸವಕಲು ನಾಣ್ಯ ಆಗಲಿಕ್ಕೆ ನಾನು ತಯಾರಿಲ್ಲ. ನಾನು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ನಾನಾಗಲಿ, ನಾವು ಕಟ್ಟಿದ ಸಂಸ್ಥೆ ಆಗಲಿ ಇರಬೇಕು. ಅದಕ್ಕಾಗಿ ನನ್ನ ಈ ರೀತಿಯ ಚಿಂತನೆ. ಆಳ್ವಾಸ್ ಅಂತ ಇಂಥ ದೊಡ್ಡ ಶಿಕ್ಷಣ ಸಂಸ್ಥೆ, ಇಷ್ಟೆಲ್ಲ ಸಾಧನೆಗಳು ಅಂತ ಅಂದಾಗ ಅದು ಖಂಡಿತವಾಗಿ ಒಂದು ತಪಸ್ಸು. ಆದರೆ ಈ ತಪಸ್ಸು ಮಾಡಬೇಕಾದ್ರೆ ಸನ್ಯಾಸಿ ಆಗಬೇಕಾಗತ್ತೆ, ಮನೆ ಮಠ ಸಂಸಾರ ಎಲ್ಲವನ್ನು ಬಿಡಬೇಕಾಗತ್ತೆ, ಅಥವಾ ಸಂದರ್ಭಗಳಿಗೆ ಅನುಸಾರವಾಗಿ ಅವರನ್ನೆಲ್ಲ ಜೊತೆ ಕರ್ಕೊಂಡು ಈ ಸಂಸ್ಥೆಯನ್ನು ಕಟ್ಟಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಸಂಸಾರ, ನಿಮ್ಮ ಮನೆಯವರು, ಅವ್ರ ಜೊತೆಗೆ ನಿಮ್ಮ ಸಮಯ ಹೇಗೆ, ಮತ್ತು ನಿಮ್ಮ ಈ ಉದ್ದೇಶ ಆಕಾಂಕ್ಷೆಗೆ ಅವ್ರು ಹೇಗೆ ನೀರು ಹಾಕ್ತಾರೆ ಅಂತ? ನನಗೆ ಸಂಪೂರ್ಣ ಸಮಾಧಾನ ಇದೆ. ಇದನ್ನೆಲ್ಲ ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಹೋಗಬೇಕಾದ್ರೆ ಒಬ್ಬ ಸನ್ಯಾಸಿಯೇ ಅದನ್ನು ಮಾಡಬೇಕು ಎಂಬ ಒಂದು ಪರಿಕಲ್ಪನೆಯನ್ನು ನಾನು ಸಂಪೂರ್ಣ ಒಪ್ಪುವುದಿಲ್ಲ. ಸನ್ಯಾಸಿಯ ತ್ಯಾಗ, ಅವರ ಬದ್ಧತೆ, ಆ ಮನೋಧರ್ಮವನ್ನು ನಾವು ಇಟ್ಕೊಂಡು ಯಾರೇ ವ್ಯಕ್ತಿ ಆ ಪರಿಕಲ್ಪನೆಯಲ್ಲಿ ಬದುಕಬಹುದು. ನನ್ನದು ಅದೇ ರೀತಿಯ ಪರಿಕಲ್ಪನೆ. ನಾನು ಶುದ್ಧ ಸನ್ಯಾಸಿ ಅಂತೇಳಿ ನಾನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಸನ್ಯಾಸಿಗಿರಬೇಕಾದಂಥ ಭಾಳಷ್ಟು ತ್ಯಾಗಗಳು ಬೇಕು, ಒಂದು ತಪಸ್ಸಿನ ಮನೋಧರ್ಮ ಬೇಕು, ಭಾಳಷ್ಟು ವಿಶಾಲವಾದಂಥ ಮನೋಧರ್ಮ ಇರಬೇಕು, ಎಲ್ಲ ಬರುವ ದುಗುಡಗಳನ್ನು ಎದುರಿಸುವಂಥ ಶಕ್ತಿ ಬೇಕು. ಮುಖ್ಯವಾಗಿ ನಮ್ಮ ಇಡೀ ಎಲ್ಲವನ್ನು, ನನ್ನ ನಾಲ್ಗೆ ಇರ್ಬೋದು, ನಮ್ಮ ಎಲ್ಲವನ್ನು ಇರ್ಬೋದು, ಇದನ್ನು ಸಂಪೂರ್ಣ ಹತೋಟಿಗೆ ಇರುವಂಥ ಒಂದು ಗುಣ ಅವರಲ್ಲಿ ಬೇಕು. ಆದರೆ ಅದನ್ನು ನಾನು ಮೆಚ್ಚುತ್ತೇನೆ. ಆದರೆ ನಾನು ಶುದ್ಧ ಸನ್ಯಾಸಿ ಆಗದೆ ಹೋಗಿದ್ರು ಕೂಡ ಆ ಮನೋಧರ್ಮವನ್ನು ತೆಗೆದುಕೊಂಡು ನಮ್ಮ ಸಮಾಜದ ಪರಿಕಲ್ಪನೆಯಲ್ಲಿ ನಾನೊಬ್ಬ ವ್ಯಕ್ತಿಯಾಗಿ ನನ್ನ ಬದುಕಿನಲ್ಲಿ ನನಗೆ ಒಬ್ಬ ತಂದೆ ತಾಯಿಯ ಮಗನಾಗೂ ಬದುಕಬೇಕು, ಮುಂದೆ ಹೋಗಬೇಕು. ನಾನು ದಾಂಪತ್ಯ ಜೀವನಕ್ಕೂ ಬರಬೇಕು, ದಾಂಪತ್ಯ ಜೀವನವನ್ನು ನಾನು ಅನುಭವಿಸಬೇಕು. ನಾನು 2 ಮಕ್ಕಳನ್ನು ಜನ್ಮ ಕೊಡಬೇಕು, ಜನ್ಮವನ್ನು ಕೊಟ್ಟು ಆ ಮಕ್ಕಳಿಗೂ ಕೂಡ ಸಂಸ್ಕಾರವನ್ನು ಕೊಟ್ಟು ಅವರಿಗೂ ಕೂಡ ನನ್ನ ಹಾಗೆ ಬದುಕುವಂಥ ಅವಕಾಶವನ್ನೆಲ್ಲ ಮಾಡಿಕೊಟ್ಟು ತುಂಬು ಕುಟುಂಬ ನನ್ನ ಮನೆಯಲ್ಲಿ ಇರಬೇಕು. ಇದ್ದುಕೊಂಡು ನಾವು ಇದನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ ನನ್ನ ಆಸೆ, ಕುಟುಂಬದ ಆಸೆ. ಮತ್ತು ನಮ್ಮ ಕುಟುಂಬದ ಯಾರೇ ಅಣ್ಣ ತಂಗಿಯರು ನಮ್ಮದಿರಲಿ, ನಮ್ಮ ಎಲ್ಲ ಇರಲಿ, ಅಥವಾ ನಮ್ಮ ಇಡೀ ಒಟ್ಟು ಕುಟುಂಬ ಇರಲಿ, ಅದನ್ನೆಲ್ಲ ನಾನು ಪ್ರೀತಿಯಿಂದ ನೋಡಬೇಕಾದ್ದು ನನ್ನ ಕರ್ತವ್ಯ. ಈ ದೃಷ್ಟಿಯಿಂದ ನನಗೆ 100ಕ್ಕೆ 100 ನನ್ನ ಕುಟುಂಬದ ಜೊತೆ, ನನ್ನ ಜೀವನ, ನನ್ನ ದಾಂಪತ್ಯ ಜೀವನದ ಜೊತೆ, ನನ್ನ 2 ಮಕ್ಕಳ ಜೊತೆ, ನನ್ನ 2 ಸೊಸೆ, ಈಗ 4 ಜನ ಮೊಮ್ಮಕ್ಕಳಿದ್ದಾರೆ, ಈ ಮಕ್ಕಳ ಜೊತೆ, ನನ್ನ ತಂದೆ ತಾಯಿಯ ಜೊತೆ ನನ್ನ ಬಹಳ ಒಳ್ಳೆಯ ಒಂದು ಅನುಭವದ ಕುಟುಂಬ ನಾನು ಅನುಭವಿಸ್ಕೊಂಡು ಬಂದವ. ಇದಕ್ಕೆ ನನಗೆ ಸಂಪೂರ್ಣ ತೃಪ್ತಿ, ಖುಷಿ ನನಗೆ ಇದೆ. 4 ಜನ ನಿಮ್ಮನ್ನು ಗಮನಿಸ್ತಾರೆ, ನೀವು ಹೋದಲ್ಲೆಲ್ಲ ನಿಮ್ಮ ಪ್ರತಿ ಹೆಜ್ಜೆಯನ್ನು ತೂಕ ಮಾಡ್ತಾರೆ, ಲೆಕ್ಕಾಚಾರ ಮಾಡ್ತಾರೆ ಅಂತಂದಾಗ ಜೀವನ ಮೌಲ್ಯಗಳನ್ನು ಏನೇನನ್ನು ಅಳವಡಿಸಿಕೊಂಡಿದ್ದಾರೆ ಆಳ್ವರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಪ್ರತಿಯೊಬ್ಬರು ನಿಮ್ಮನ್ನು ಇವತ್ತು ಅವಲೋಕನ ಮಾಡುವಂಥ ಹಂತದಲ್ಲಿ ಮೋಹನ್ ಆಳ್ವರ ಜೀವನದ ದಿನಚರಿ ಏನು ಮತ್ತು ಜೀವನದ ಮೌಲ್ಯಗಳೇನು? ದೇವರು 24 ಗಂಟೆ ಸಮಯವನ್ನು ಜಗತ್ತಲ್ಲಿ ಹುಟ್ಟಿದಂಥ ಎಲ್ಲರಿಗೂ ಕೊಟ್ಟಿದ್ದಾರೆ.
ಈ ಜನ್ಮದಲ್ಲಿ ನನಗೆ ಹೀಗೆ ಮಾನವನಾಗಿ ಹುಟ್ಟುವ ಒಂದು ಸಂದರ್ಭವನ್ನು ದೇವರು ಕೊಟ್ಟಿದ್ದಾರೆ. ಇದು ಆ ಕೊಟ್ಟಂಥ ದೇವರಿಗೆ ನಾನು ಕೃತಜ್ಞನಾಗಿದ್ದೇನೆ. ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗೆ ನಾನು ಕೃತಜ್ಞನಾಗಿದ್ದೇನೆ. ಆದರೆ ಇಂಥ ಬದುಕು ಇನ್ನೊಮ್ಮೆ ನನಗೆ ಸಿಗ್ತದೆ ಅಂತೇಳಿ ನನಗೆ ಅದರ ಪರಿಕಲ್ಪನೆ ಇಲ್ಲ. ಆದರೆ ಕೊಟ್ಟಂಥ ಬದುಕಿನ ಜೊತೆ ದೇವರು 100 ಕಾಲವನ್ನು ಕೊಟ್ಟಿದ್ದಾರೆ. ಭಾಳ ಸುಂದರವಾದಂಥ ಕಣ್ಣನ್ನು ಕೊಟ್ಟಿದ್ದಾರೆ, ಕಿವಿಯನ್ನು ಕೊಟ್ಟಿದ್ದಾರೆ, ಬಾಯಿಯನ್ನು ಕೊಟ್ಟಿದ್ದಾರೆ, ಹೃದಯವನ್ನು ಕೊಟ್ಟಿದ್ದಾರೆ, ಮನಸ್ಸನ್ನು ಕೊಟ್ಟಿದ್ದಾರೆ. ಇದೆಲ್ಲ ಹುಟ್ಟಿದಂಥ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಆದರೆ ಅದನ್ನು ಸಂಸ್ಕಾರಗೊಳಿಸುವಂಥ ಶಕ್ತಿ ನಮಗೆ ಬೇಕಾಗ್ತದೆ. ಆದ್ದರಿಂದ ನಾನು ಬಹಳ ಜಾಗರೂಕತೆಯಿಂದ ಇರಬೇಕು. ನನ್ನ 100 ಕಾಲದಲ್ಲಿ ನಾನು ದೀರ್ಘವಾಗಿ ಇದನ್ನು ಹೇಗೆ ಅನುಭವಿಸಿಕೊಂಡು ಬರುವುದು ಮತ್ತು ನನ್ನ ಬದುಕಿನಲ್ಲೇ ನನಗೆ ಖುಷಿ ಕೊಡುವಂಥ, ನೆಮ್ಮದಿ ಕೊಡುವಂಥ ಒಂದು ಜೀವನವನ್ನು ಹೇಗೆ ಮಾಡುವುದು ಎಂಬುದನ್ನು ನಾನು ಬಹಳ ಮುಖ್ಯವಾಗಿ ಕಲಿತುಕೊಂಡು ಅದನ್ನು ಜೀವನ ಪರ್ಯಂತ ಅದನ್ನು ತಪಸ್ಸಿನಾಗಿ ನಡೆಸಿಕೊಂಡು ಬಂದೆ. ಇದರಿಂದ ಬಹಳ ದೊಡ್ಡ ಖುಷಿ ನನಗಿದೆ. ನೀವು ನನ್ನ ಜೀವನದ ಒಂದು ದಿನದ ಇದನ್ನು ಕೇಳಿದಿರಿ. ನಾನು ಆಗ ಹೇಳಿದೆ 24 ಗಂಟೆ ಎಂಬುದನ್ನು. ಇದು ನನಗೆ ಒಬ್ಬನಿಗೆ ಕೊಟ್ಟದಲ್ಲ, ಎಂಥ ನ್ಯಾಯ ದೇವರು ಕೊಟ್ಟಿದ್ದಾರೆ. ಜಗತ್ತಲ್ಲಿರುವಂಥ ಎಲ್ಲ ದೇಶದವರಿಗೂ, ಎಲ್ಲ ಜಾತಿ ಮತ ಧರ್ಮದವರಿಗೂ, ಅದು ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಎಲ್ಲರಿಗೂ ಕೊಟ್ಟದ್ದು 24 ಗಂಟೆ. ಆ 24 ಗಂಟೆಯನ್ನು ನಾವು ಹೇಗೆ ಉಪಯೋಗಿಸಿದೆವು ಅದು ಬಹಳ ಪ್ರಮುಖ. ಕಳೆದು ಹೋದ ಸಮಯ ಮತ್ತೆ ಬರುವುದಿಲ್ಲ ಅಂತ ಎಂಬ ಮಾತನ್ನು ಹಿರಿಯರು ಹೇಳಿದ್ದಾರೆ. ಅದು 100ಕ್ಕೆ 100 ನಾನು ಒಪ್ತೇನೆ. ಹೀಗಿರುವಾಗ ನಾನು ನನ್ನ ಬದುಕಿನಲ್ಲಿ ನಾನು ಅದನ್ನೆಲ್ಲ ಕಾಪಾಡಿಕೊಂಡು ಬರಬೇಕಾಗ್ತದೆ. ಅದೇ ರೀತಿ ಕೇವಲ ಜೀವಿಸುವುದು ಮಾತ್ರ ಅಲ್ಲ, ಜೀವನದ ಜೊತೆ ಹಲವಾರು ಒಂದು ಭಾಳ ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸಿಕೊಂಡು ಹೋದರೆ ಅದರ ಸುಖ ಸಿಗ್ತದೆ. ನೀವೊಂದು ಹೇಳಿದರೆ ಈಗ ಇಡೀ ಬದುಕಿನಲ್ಲಿ ಎಲ್ಲರೂ ಮೆಚ್ಚುತ್ತಾರಂತೇಳಿ, ಮೆಚ್ಚಬೇಕಾದ್ರೆ ನಾವು ಮುಖ್ಯವಾಗಿ ಎಲ್ಲವನ್ನೂ ಪ್ರೀತಿಸಬೇಕು. ಪ್ರೀತಿ ಅಂತ ಹೇಳಿದ ಕೂಡಲೇ ಖಾಲಿ ಗಂಡು ಹೆಣ್ಣಿನ ಸಂಬಂಧ ಅಲ್ಲದು. ಪ್ರೀತಿ ಅದು ತಂದೆ ತಾಯಿಯೊಟ್ಟಿಗಿರುವ ಪ್ರೀತಿ ಇರ್ಬೋದು, ನಮ್ಮ ಒಟ್ಟಿಗೆ ಹುಟ್ಟಿದಂಥ ಅಣ್ಣ ತಮ್ಮ ತಂಗಿ ಅಕ್ಕನೊಟ್ಟಿಗಿರುವ ಪ್ರೀತಿ ಇರ್ಬೋದು, ಅಥವಾ ನಮ್ಮಲ್ಲಿ ಇಡೀ ಕುಟುಂಬದೊಟ್ಟಿಗೆ ಇರ್ಬೋದು, ಅಥವಾ ಯಾರೊಟ್ಟಿಗೂ ಬೇಕಾಗಿ ಇರ್ಬೋದು. ಇದು ಕೇವಲ ಮನುಷ್ಯರೊಟ್ಟಿಗೆ ಮಾತ್ರ ಅಲ್ಲ, ಇವತ್ತು ಪರಿಸರದೊಟ್ಟಿಗಿರುವ ಪ್ರೀತಿ ಇರ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳೊಟ್ಟಿಗಿರುವ ಪ್ರೀತಿ ಇರ್ಬೋದು, ಅಥವಾ ನಾವು ತೆಗೆದುಕೊಂಡಂಥ ವಿಷಯ ಅದು ಸಾಂಸ್ಕೃತಿಕವಾಗಿರ್ಬೋದು, ಅಥವಾ ಕ್ರೀಡೆಯಲ್ಲಿರ್ಬೋದು, ಅಥವಾ ಬೇರೆ ಬೇರೆ ವಿಷಯದಲ್ಲಿರ್ಬೋದು, ಆ ಪ್ರೀತಿ ಇರ್ಬೋದು. ಇದನ್ನು ಎಷ್ಟು ಬೇಕಾದರೂ ಹೇಳ್ಬೋದು ಈ ಪ್ರೀತಿ ಹೇಗೆ ಅಂತೇಳಿ. ಈ ಪ್ರೀತಿಗಳನ್ನೆಲ್ಲ ಇಟ್ಟುಕೊಂಡಾಗ ನಾವು ನಮ್ಮ ಜೀವನದಲ್ಲಿ ಬಹಳ ಸುಂದರವಾದಂಥ ಕ್ಷಣಗಳನ್ನು ಎದುರಿಸಲಿಕ್ಕೆ ಸಾಧ್ಯ. ಇದನ್ನು ಆದಷ್ಟು ನಾನು ಕಾಪಾಡಿಕೊಂಡು ಬಂದಿದ್ದೇನೆ. ಮೋಹನ್ ಅವರೇ, ಜೀವನ ಮೌಲ್ಯಗಳ ಬಗ್ಗೆ ನಾವು ಮಾತಾಡಿದ್ವಿ, ನಿಮ್ಮ ದಿನಚರ್ಯೆಗಳ ಬಗ್ಗೆ ಮಾತಾಡಿದ್ವಿ. ಸಾರ್ಥಕ್ಯ ಅನ್ನೋದೊಂದು ಮನುಷ್ಯನಿಗೆ ಬೇಕಾಗುತ್ತೆ, ಅಥವಾ ಪ್ರತಿನಿತ್ಯಕ್ಕೆ ಹಲವು ಸಲ ನಾವು ನಮ್ಮ ಸಾರ್ಥಕ ಕ್ಷಣಗಳನ್ನು ಅನುಭವಿಸ್ತೀವಿ. ಇಂಥದ್ದೊಂದು ಕೆಲಸ ಮಾಡಿರೋದ್ರಿಂದ ಇವತ್ತೊಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತ. ನಿಮ್ಮ ಇಡೀ ಜೀವನದ ಒಟ್ಟಾರೆ ಜೀವನದ ಒಂದು ಸಾರ್ಥಕ ಕ್ಷಣ ಅಥವಾ ನೀವು ಬಹಳ ಖುಷಿ ಪಡುವ, ಹೆಮ್ಮೆ ಪಡುವ ಒಂದು ಕ್ಷಣ ಯಾವುದಾದ್ರೂ ಇದ್ದರೆ ನಮ್ಮ ಜೊತೆ ಅದನ್ನು ಮೆಲುಕು ಹಾಕ್ಬೋದಾ? ನಾನು ಹೇಗೆ ಒಂದನ್ನು ಹೇಳಿ ನನಗೆ 1000 ಲಕ್ಷದ ಇಂಥ ಅನುಭವಗಳು, ಸುಂದರವಾದ ಅನುಭವಗಳು ಇರ್ತದೆ, ದಿನನಿತ್ಯ ಇರ್ತದೆ. ಈ ಬಯಲು ಶಾಲೆಯಲ್ಲಿ ಬದುಕುವಂಥ ನಾನು ಒಬ್ಬ ವಿದ್ಯಾರ್ಥಿ. ಬೆಳಿಗ್ಗೆದ್ದು ಸಂಜೆವರೆಗೆ ಪ್ರತಿದಿನವೂ ಎಷ್ಟೆಷ್ಟು ಸುಂದರವಾದಂಥ ಕ್ಷಣವನ್ನು ನೋಡ್ತಾ ಇದ್ದೇವೆ. ಪ್ರತಿನಿತ್ಯವೂ ನನಗೆ ಪ್ರತಿಯೊಂದು ಕೂಡ ಜೀವನದಲ್ಲಿ ಕಲೀಲಿಕ್ಕೆ ಎಷ್ಟಿದೆ ಎಂಬುದನ್ನು ಆಗ್ತಾ ಇದೆ. ನಾವು ಇನ್ನೂ ವಿದ್ಯಾರ್ಥಿ ಅಂತ ಸನ್ನಿವೇಶ ಆಗ್ತದೆ. ನನಗೆ ಒಂದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತೇಳಿದರೆ ಅಷ್ಟು ಸುಂದರವಾದಂಥ ಕ್ಷಣಗಳು ನನ್ನ ಬದುಕಿನಲ್ಲಿ ಇದೆ. ಅದನ್ನು ಅನುಭವಿಸಿ ನಾವು ನೋಡಿದಾಗ ಮಾತ್ರ ಇದು ಆಗ್ತದೆ ಹೊರತು ಇದನ್ನು ಯಾವ ಮಾತಿನಲ್ಲಿ ಯಾವ ಒಂದು ಕ್ಷಣವನ್ನು ಹೇಳಿ ನನ್ನ ಈ ಅನುಭವವನ್ನು ನನಗೆ ಪೂರ್ಣಗೊಳಿಸಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ನಾನು ಒಂದು ಅನುಭವವನ್ನು ನಾನು ಎಂದೂ ಹೇಳಲಿಕ್ಕೆ ಹೋಗೋದಿಲ್ಲ. ಇಂಥ ಲಕ್ಷ ಅನುಭವಗಳು ನನಗೆ ದಿನನಿತ್ಯ ನನಗೆ ಆಗ್ತಾ ಇರುವಾಗ ಅದನ್ನು ಅನುಭವಿಸಿ ನೋಡಬೇಕು ಅಂತ ಹೇಳಬೇಕು. ಯಾಕೆಂದರೆ ಈಗ ಯಾವುದೇ ಒಂದು ಒಂದು ಲಾಡು ಅಥವಾ ಒಂದು ಹಲ್ವನ್ನು ತಿನ್ನುವಾಗ ಅದರ ನಮಗೆ ಒಂದು ಖುಷಿ ಆಗುವಂಥ ಖುಷಿಯಲ್ಲಿ ಮತ್ತು ತಿನ್ನುವಂಥ ಆಗ್ತದೋ ಅದೇ ರೀತಿ ಇಂಥ ಕ್ಷಣಗಳನ್ನು ನಾವು ಆಗಾಗ ಎದುರಿಸ್ತಾ ಅದರ ಸುಖವನ್ನು ನಾವು ಪಡಿತಾ ಹೋಗಬೇಕು. ಇದಕ್ಕೆ ಬಹಳ ದೊಡ್ಡ ಮನೋಧರ್ಮವನ್ನು ನಾವು ಇಟ್ಟುಕೋಬೇಕಾಗ್ತದೆ. ಅದು ಮಾತ್ರ ಮುಖ್ಯ. ಮೋಹನ್ ಅವರೇ, ಒಂದು ಆಲೋಚನೆ, ಅವತ್ತಿನ ಕಾಲಕ್ಕೆ ನೀವು ಮಾಡಿದಂಥ ಆಲೋಚನೆ, ಅವತ್ತಿನ ನಿಮ್ಮ ವಿಷನ್ ಮತ್ತು ಇವತ್ತು ಸಂಸ್ಥೆ ನಡೀತಾ ಇರುವಂಥ ರೀತಿ, ನೀವು ಅವತ್ತು ಕಂಡ ಕನಸು ಮತ್ತು ಇವತ್ತು ನಡೀತಾ ಇರುವಂಥ ರೀತಿಗೆ ಏನು ವ್ಯತ್ಯಾಸ ಕಾಣ್ತಾ ಇದೆಯಾ? ಬದಲಾದ ಸಮಾಜದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಸಂಸ್ಥೆ ಕಾಲದ ಜೊತೆಗೆ ಇವತ್ತಿನ ಕ್ಷಣಕ್ಕೆ ಹೊಂದ್ಕೊಂಡು ಹೋಗ್ತಾ ಇದೆ ಅಂತ ಅನಿಸುತ್ತೆ? ಭಾಳ ಒಳ್ಳೆ ನಿಮ್ಮ ಪ್ರಶ್ನೆ. ನಾನು ಇತಿಹಾಸ ಹೇಳೋದಕ್ಕಿಂತ ಮೊದಲು ಈ ಒಂದು 75 ವರ್ಷವನ್ನೇ ನಾನು
ನನ್ನ ಜೀವನವನ್ನೇ ನಾನು ಆಲೋಚನೆ ಮಾಡಿದರೆ ಇವತ್ತು ಕಳೆದು ಹೋದಂಥ ಸಮಯಗಳು, ಬಾಲ್ಯ ಸಮಯ ಇರ್ಬೋದು, ನನ್ನ ಯೌವನದಲ್ಲಿ ಇರ್ಬೋದು, ಅಥವಾ ಯಾವುದೇ ನಿರ್ಣಯವೂ ಇರ್ಬೋದು, ಎಲ್ಲವೂ ಕೂಡ ಬಹಳ ಒಳ್ಳೆಯ ಕ್ಷಣಗಳು ಅಂತ ನಾನು ತಿಳ್ಕೊಂಡವ. ಆದರೆ ಈಗ ಬರುವಂಥ ಪ್ರತಿ ದಿನವೂ ಕೂಡ, ಪ್ರತಿ ಸಮಯವೂ ಕೂಡ ನಮಗೆ ಭಾಳ ದೊಡ್ಡ ಚಾಲೆಂಜ್ ಆಗಿ ಇವತ್ತು ಮೂಡ್ತಾ ಇದೆ. ಇದು ನಮಗೆ ಭಾಳ ದೊಡ್ಡ ಕಷ್ಟ. ಮತ್ತು ಹಿಂದಿನ ಮೌಲ್ಯಗಳೆಲ್ಲವೂ ಕೂಡ ಭಾಳಷ್ಟು ಕುಸಿಯುತ್ತಾ ಇದೆ. ಇದು ನಮ್ಮ ಸಮಾಜದ ದುರಂತ ಅಂತ ನಾನು ತಿಳ್ಕೊಂಡದ್ದು. ಇದನ್ನು ಮಾತ್ರ ನನಗೆ ಇರುವಂಥ ಭಾಳ ದೊಡ್ಡ ಸವಾಲು. ಹೀಗೆ ಆಗಬಾರ್ದು. ಯಾಕೆಂದರೆ ಮುಂದೆ ತುಂಬ ಫ್ಯೂಚರ್ ಇದೆ ಎಂಬುದು ನಮಗೆ ಅನ್ನಿಸಬೇಕು. ಆ ದೃಷ್ಟಿಯಲ್ಲಿ ಮಾತ್ರ ಕೆಲವು ಕೊರತೆಗಳು ನಾನು ಕಾಣ್ತಾ ಇದ್ದೇನೆ. ಒಂದು ಸದೃಢ ಸಮಾಜ, ಸಮಾಜ ಬೇಕು ಅಂತಂದರೆ ಅದಕ್ಕೆ ಸಮಾನ ಮನಸ್ಕರ ಒಂದು ಪಡೆಯನ್ನು ಸೃಷ್ಟಿ ಮಾಡುವ ಬಹಳ ದೊಡ್ಡ ದೇವರು ಮೆಚ್ಚುವಂಥ ಕೈಂಕರ್ಯ, ಒಂದು ಶಿಕ್ಷಣ ಅನ್ನುವಂಥ ಪುಣ್ಯ ಕೈಂಕರ್ಯದಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಅದೆಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ತಮ್ಮನ್ನು ನಡೆದುಕೊಂಡು ಹೋಗುವಾಗ ಗುರುಗಳೇ ಅಂಥೇಳಿ ಅಲ್ಲಿ ಕೈ ಮುಗಿತಾರೆ. ಇವರು ನನ್ನ ಗುರುಗಳು ಅಂಥೇಳಿ ಬಹಳ ಪ್ರೀತಿಯಿಂದ ನಿಮ್ಮನ್ನು ತನ್ನ ಹೃದಯ ಮಂದಿರದಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಪೂಜೆ ಮಾಡ್ತಿರ್ತಾರೆ. ಅಂಥ ಲಕ್ಷಾಂತರ ನಿಮ್ಮ ಶಿಷ್ಯಂದರ ಪರವಾಗಿ ಆ ಎಲ್ಲ ಶಿಷ್ಯರ ಸಮಸ್ತ ನಮಸ್ಕಾರವನ್ನು ಇವತ್ತಿನ ಈ ಗುರುತಿನ ಪರವಾಗಿ ನಾವು ನಿಮಗೆ ಕೊಡಲಿಕ್ಕೆ ಬಯಸ್ತೀವಿ. ಯಾಕಂದರೆ ಒಬ್ಬ ಗುರು ಇಡೀ ಸಮಾಜವನ್ನು ಬದಲಿಸಬಲ್ಲಂತಹ ಒಂದು ಮಹತ್ ಶಕ್ತಿಯನ್ನು ಹೊಂದಿರುವ ದೇವರು. ಅಂಥ ದೇವರಾಗಿ ಇವತ್ತು ನೀವು ಸಮಾಜದಲ್ಲಿದ್ದೀರಿ. ಧನ್ಯವಾದಗಳು ಮೋಹನ್ ಆಳ್ವರೇ. ನಮ್ಮ ಬದುಕಿನಲ್ಲೂ ಕೂಡ ನಾವು ಅದೇ ರೀತಿ ಇರಬೇಕು. ಯಾಕೆಂತ ಹೇಳಿದರೆ ಈಗ ಎಲ್ಲರೂ ಮಾಡುವ ಕೆಲಸ, ಯಾವ ಕ್ಷೇತ್ರವನ್ನು ತೆಗೆದರೂ ಕೂಡ ಮಾಡುವ ಕೆಲಸ ಏನು ಕೇಳಿದರೆ ಒಟ್ಟು ಎದುರಿನ ಜನಗಳ ವೀಕ್ನೆಸ್ಸನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಹೋಗುವುದೇ ಎಲ್ಲರ ಪ್ರಯತ್ನ. ಯಾಕೆಂದರೆ ಅದು ಭಾಳ ಸುಲಭ, ಅದರಲ್ಲಿ ಎಲ್ಲ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ. ಆದರೆ ಯಾವುದು ತಪ್ಪಿದೆ ಅದನ್ನು ತಿದ್ದುವಂಥ ಕೆಲಸಕ್ಕೆ ಯಾವತ್ತೂ ಯಾರು ಕೈ ಹಾಕೋದಿಲ್ಲ. ಯಾಕಂದರೆ ಅದು ಬಹಳ ದೊಡ್ಡ ಸವಾಲಾಗಿರ್ತದೆ. ಆದರೆ ನಾನು ಎಲ್ಲರ ಹತ್ರ ಹೇಳೋದಿಷ್ಟೇ, ಯಾರು ಇಂಥ ಜವಾಬ್ದಾರಿತವಂತಹ ಸ್ಥಾನದಲ್ಲಿದ್ದಾರೆ ಅವರು ಎಂದೂ ಜನರ ವೀಕ್ನೆಸ್ಸನ್ನು ಎನ್ಕ್ಯಾಶ್ ಮಾಡದೆ ಅವರನ್ನು ತಿದ್ದುವ ಕೆಲಸವನ್ನು ಮನೆಯಲ್ಲಿ, ಸಮಾಜದಲ್ಲಿ, ವೃತ್ತಿಯಲ್ಲಿ ಮತ್ತು ನಾವು ಮಾಡುವ ಎಲ್ಲ ಕೆಲಸದಲ್ಲಿ ನಾವು ಮಾಡಬೇಕಾದ್ದು ನಮ್ಮ ಬಹಳ ಆದ್ಯ ಕರ್ತವ್ಯ. ಅದಕ್ಕೆ ಎಲ್ಲರೂ ಒತ್ತು ಕೊಡಬೇಕು ಎಂಬುದೇ ನನ್ನ ಆಶೆ. ಒಳ್ಳೆಯದಾಗಲಿ ಅಂತ ಕೇಳುವಷ್ಟು ಅಥವಾ ಹೇಳುವಷ್ಟು ದೊಡ್ಡವನು ನಾನಂತೂ ಅಲ್ಲ. ಆದರೆ ನಾನು ನಂಬಿರುವ ದೇವರುಗಳು ನಿಮಗೆ ಖಂಡಿತ ಒಳಿತನ್ನು ಮಾಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸ್ಕೊಳ್ತಾ, ಪ್ರತಿನಿತ್ಯ ಬೆಳಗ್ಗೆ ಇದ್ದರೆ 24 ಗಂಟೆಯೂ ಭಾಳ ಬ್ಯುಸಿ ಇರೋರು ತಾವು. ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಅಂತಂದಾಗ ಬಹಳ ಖುಷಿಯಿಂದ, ಬಹಳ ಪ್ರೀತಿಯಿಂದ ನಮ್ಮನ್ನು ಇಷ್ಟು ಚೆಂದ ಬರಮಾಡ್ಕೊಂಡಿದ್ದೀರಿ. ಪ್ರೀತಿಯ ಧನ್ಯವಾದಗಳು. ನ್ಯೂಸ್ ನೆಕ್ಸ್ಟ್ನ ಕಡೆಯಿಂದ, ಗುರುತು ಕಾರ್ಯಕ್ರಮದ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇದು ಗುರುತು. ಈ ಸಮಾಜದಲ್ಲಿ ಗುರುವಿನ ಸ್ಥಾನದಲ್ಲಿ ನಿಂತು ಸಮಾಜವನ್ನು ಮುನ್ನಡೆಸ್ತಾ ಇರುವಂಥ ಡಾಕ್ಟರ್ ಮೋಹನ್ ಆಳ್ವ ಅವರು ನಡೆದು ಬಂದಂಥ ಅವರ ಹೆಜ್ಜೆ ಗುರುತು, ಇದು ಅವರ ಗುರುತು. ಮತ್ತೊಬ್ಬ ಸಾಧಕರ ಜೊತೆಗೆ, ಮತ್ತೊಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಸ್ಥಾಪಕರ ಜೊತೆಗೆ ಮತ್ತೆ ಗುರುತಿನಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ನಮಸ್ಕಾರ.